ವೆಲ್ಕಮ್ ಟು ಮೈ ಚಾನಲ್ ಅಗೇನ್. ಇವತ್ತು ಡಿಜಿಟಲ್ ಫ್ಲೂಯೆನ್ಸಿ ಸರ್ಟಿಫಿಕೇಟ್ ಭಾಳಷ್ಟು ಜನಕ್ಕೆ ರಿಸೀವ್ ಆಗ್ತಾಯಿಲ್ಲ. ಭಾಳಷ್ಟು ಜನ ಟಾಸ್ಕ್ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಆಗ್ತಿದೆ, ಬ್ಯಾಡ್ಜಸ್ ಬರ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಬ್ಯಾಡ್ಜಸ್ ಹೇಗೆ ರಿಸೀವ್ ಮಾಡ್ಕೋಬೇಕು, ನಿಮ್ಮ ಟಾಸ್ಕ್ನ ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು, ಸ್ಮಾರ್ಟ್ ಕಾರ್ಡ್ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ನಾನು ವೀಡಿಯೋ ಮುಖಾಂತರದಿಂದ ನಿಮಗೆಲ್ಲ ಹೇಳಿದ್ದೀನಿ. ಸೊ ಈ ವಿಡಿಯೋಲಿ ನಿಮ್ಗೆ ಏನು ಹೇಳಬೇಕು ಅಂತಂದರೆ, ಸೊ ಆಲ್ರೆಡಿ ಭಾಳಷ್ಟು ಜನ ನಿಮಗೆ ಸರ್ಟಿಫಿಕೇಟ್ ಸರ್ ಆಲ್ರೆಡಿ 8 days ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳಿದವರು ಆಗಿದೆ ಅನ್ನೋರು ನೀವೇನು ಮಾಡಬೇಕು ಅಂತಂದರೆ, ಟೆಕ್ನಿಕಲ್ ಸಪೋರ್ಟಿಗೆ ನೀವೆಲ್ಲ ಸ್ವಲ್ಪ ಮೆಸೇಜ್ ಮಾಡಿರಿ. ಸೊ ದೇ ವಿಲ್ ಕನ್ಫರ್ಮ್ ಯು ಟು ಪ್ರೊಸೆಸ್ ಟು ಗೆಟ್ ಎ ಸರ್ಟಿಫಿಕೇಟ್. ನಿಮ್ಗೆ ಆದಷ್ಟು ಬೇಗ ಸರ್ಟಿಫಿಕೇಟ್ ಬರಲಿಕ್ಕೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೊ ಅದನ್ನು ಹೇಗೆ ಮಾಡಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರದಿಂದ ನಿಮಗೆ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ನಾಸ್ಕಾಮ್ ಆ್ಯಪ್ನ ಓಪನ್ ಮಾಡಿಕೊಡ್ರಿ. ಫ್ಯೂಚರ್ ಸ್ಕಿಲ್ ಆ್ಯಪ್ನ ಓಪನ್ ಮಾಡಿಕೊಡ್ರಿ. ಸೊ ಈ ವಿಡಿಯೋ ಮಾತ್ರ ಎಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿ ಬ್ಯಾಡ್ಜಸ್ಸು 30 ಅಬೋವ್ ಬಂದವರಿಗೆ, ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದವರಿಗೆ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ, ಹೊರತಾಗಿ ಪ್ರತಿಯೊಂದು ಸ್ಟೂಡೆಂಟ್ಸಿಗೂ ಅಪ್ಲಿಕೇಬಲ್ ಆಗೋದಿಲ್ಲ. ಇನ್ನು ಯಾರು ಕಂಪ್ಲೀಟ್ ಮಾಡಿಲ್ಲ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ, ಅದಾದ ನಂತರ ಈ ವಿಡಿಯೋದಲ್ಲಿ ತೋರಿಸಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಬೇಕು. ರೈಟ್, ಓಕೆ ದೆನ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಿಮಗೆ ಪ್ರೊಫೈಲ್ ಅಂತ ಕಾಣ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಐ ಥಿಂಕ್ ನಿಮಗೆ ಇಲ್ಲಿ ಸಪೋರ್ಟ್ ಅಂತ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಯುಗೇಂದರ್, ಅದೇ ರೀತಿಯಲ್ಲಿ ನಿಲೇಶ್, ಚೇತನ್ ಅಂತೆಲ್ಲ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ನಿಮಗೆ ಆಫ್ಲೈನ್ ಡೌನ್ಲೋಡ್ ಅಂತ ಕಾಣ್ತಾ ಇದೆ. ಸೊ ಇದ್ರ ಜೊತೆಗೆಲ್ಲ ನೀವು ಚಾಟ್ ಮಾಡ್ಕೊಳ್ಳಿ. ಆಫ್ಲೈನ್ ಡೌನ್ಲೋಡ್ ಅಂತೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇದ್ರ ಜೊತೆ ಕಮ್ಯುನಿಕೇಟ್ ನಾನು ಮಾಡಿದ್ದೀನಿ. ಓಕೆ, ಅದೇ ರೀತಿಯಲ್ಲಿ ಇಲ್ಲಿ ಆಫ್ಲೈನ್ ಮೊಬೈಲ್ ಡೌನ್ಲೋಡ್ ಕಂಟೆಂಟ್ ಅಂತ ಏನಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹಾಗೆ ಇದ್ರದ್ದು ಏನಿದೆ ಟೋಟಲ್ ನೀವೇನು ಮಾಡಬೇಕು ಅಂತಂದರೆ, ನೀವು ಯಾವಾಗ ಡೇಟ್ ಅಂದರೆ ಎಕ್ಸಾಮ್ ಯಾವಾಗ ಅಟೆಂಡ್ ಮಾಡಿದ್ರೆ ಅದ್ರದ್ದು ಡೇಟ್ ನೋಟ್ ಡೌನ್ ಮಾಡ್ಕೊಳ್ರಿ. ಬಿಫೋರ್ ಇದನ್ನು ಸಪೋರ್ಟ್ ಹೆಲ್ಪ್ಲೈನ್ ತೊಗೊಳಕ್ಕೆ ಮುಂಚೆನೇ ಸ್ವಲ್ಪ ಎಲ್ಲಾದರೂ ನೋಟ್ ಡೌನ್ ಮಾಡ್ಕೊಳ್ಳಿ. ಡೇಟ್ ಆಫ್ ಎಕ್ಸಾಮಿನೇಷನ್ ಯಾವಾಗ ಅಟೆಂಪ್ಟ್ ಮಾಡಿದಿರಿ, ಔಟ್ ಆಫ್ ಕ್ವಶನಿಗೆ ನೀವೆಷ್ಟು ಕರೆಕ್ಟ್ ಮಾಡಿದಿರಿ ಅದ್ರದ್ದು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಅದಾದ ನಂತರ ಟೋಟಲ್ ಬ್ಯಾಡ್ಜಸ್ ಎಷ್ಟು ಬಂದಿದೆ ಅದನ್ನು ಕೂಡ ನೀವು ನೋಟ್ ಡೌನ್ ಮಾಡಿಕೊಡ್ರಿ. ಇದಕ್ಕೆ ಅಂದರೆ ಡ್ಯೂರಿಂಗ್ ದಿಸ್ ಕಮ್ಯುನಿಕೇಷನ್ಸಲ್ಲಿ ಅದನ್ನೆಲ್ಲ ನೀವು ಹೇಳಬೇಕಾಗುತ್ತೆ. ಅದನ್ನೆಲ್ಲ ಹೇಳಿದರೆ ಮಾತ್ರ ನಿಮಗೆ ಏನು ಮಾಡಬೇಕು, ವೆದರ್ ಯು ವಿಲ್ ಗೆಟ್ ದ ಸರ್ಟಿಫಿಕೇಟ್ ಆರ್ ಎನಿ ಹೆಲ್ಪ್ ಏನಾದರೂ ಬೇಕಿದ್ರೆ ಅವರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ಇದರೆಲ್ಲ ನಾನು ಕಮ್ಯುನಿಕೇಷನ್ಸ್ ಎಲ್ಲ ನಾನು ಮಾಡಿದ್ದೀನಿ, ಸರಿನಾ. ಸೊ ಇದ್ರದ್ದು ಕಮ್ಯುನಿಕೇಷನ್ ಮಾಡಿದ್ದಕ್ಕೆ ನನಗೆ ಇವತ್ತು ಸೊ ಈ ರೀತಿ ಒಂದು ಮೆಸೇಜ್ ಬಂದಿದೆ. ಅಂದರೆ ನಾನು ಕಮ್ಯುನಿಕೇಷನ್ಸ್ ಮಾಡಿರ್ತಕ್ಕಂಥ ಒಂದು ಮೆಸೇಜ್ ಇಲ್ಲಿ ರಿಸೀವ್ ಆಗಿದೆ ನನಗೆ, ಏನೇನು ಕಮ್ಯುನಿಕೇಷನ್ಸ್ ಮಾಡಿದ್ದೀನಿ ಅಂಥೇಳಿ. ಅಟ್ಲೀಸ್ಟ್ ದೇ ವಿಲ್ ಸೆಂಡ್ ದಸ್ ಫೀಡ್ಬ್ಯಾಕ್ ಹೇಗಿದೆ ಹೇಗೆಲ್ಲ ಅಂತ ಕಮ್ಯುನಿಕೇಷನ್ ಸೆಂಡ್ ಮಾಡಿದ್ದಾನೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೂಡ ಒಂದಿದೆ ಫ್ಯೂಚರ್ ಸ್ಕಿಲ್ ಸರ್ಟಿಫಿಕೇಟ್ ಇಶ್ಯೂ ಅಂಥೇಳಿ. ಸೊ ಇದರಲ್ಲಿ ಮೆಸೇಜ್ ಡೀಟೇಲಾಗಿ ಹೇಳ್ತಿದ್ದಾರೆ, ಏನಂತಿದೆ ನೋಡ್ಕೊಳ್ರಿ ಒಂದ್ಸತೆ. ಸ್ಟಡಿ ಮಾಡಿ ಹೇಳ್ಬಿಡ್ತೀನಿ. ಗ್ರೀಟಿಂಗ್ ಫ್ರಮ್ ದ ಫ್ಯೂಚರ್ ಸ್ಕಿಲ್ ಪ್ರೈಮ್, ವಿ ಹ್ಯಾವ್ ರಿಸೀವ್ಡ್ ಯುವರ್ ಕ್ವೈರಿ ವೇರ್ ಯು ಹ್ಯಾವ್ ನಾಟ್ ರಿಸೀವ್ಡ್ ದ ಸರ್ಟಿಫಿಕೇಟ್. ವಿ ಹ್ಯಾವ್ ಫೌಂಡ್ ದಟ್ ಯು ಹ್ಯಾವ್ ಪಾಸ್ಡ್ ದ ಅಸೆಸ್ಮೆಂಟ್ ಆ್ಯಂಡ್ ಆಲ್ಸೋ all the pathways are marked as a completed. We are working in it and will keep you posted within a updated. Thanks and regards, Future Skill Prime Support Team. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಮೆಸೇಜ್ ನಿಮಗೆ ಬರುತ್ತೆ. ಅಟ್ಲೀಸ್ಟ್ ದೇ ಆರ್ ಗಿವಿಂಗ್ ವೆದರ್ ವಿಲ್ ಗೆಟ್ ದ ಸರ್ಟಿಫಿಕೇಟ್ ಆರ್ ನಾಟ್. ಕ್ಲಿಯರ್? ಆದಷ್ಟು ಬೇಗ ಯಾರು ಟಾಸ್ಕ್ ಕಂಪ್ಲೀಟ್ ಮಾಡಿದಿರಿ, ಸ್ಮಾರ್ಟ್ ಕಾರ್ಡ್ಸು ಎಲ್ಲ ಕಂಪ್ಲೀಟ್ ಆಗಿದೆ ಸರ್, ನನ್ನ 30 ಬ್ಯಾಡ್ಜಸ್ ಬಂದಿದ್ದಾವೆ ಅನ್ನೋರು ಆದಷ್ಟು ಬೇಗ ಈ ವಿಡಿಯೋನ ಹೇಗೆ ಮಾಡಬೇಕು ಅಂದರೆ ಇನ್ ದ ಸೆನ್ಸ್ ಸಪೋರ್ಟ್ ಹೇಗೆ ತೊಗೋಬೇಕು ಅನ್ನೋದನ್ನು ಆದಷ್ಟು ಬೇಗ ನೀವು ಮಾಡಬೇಕು. ಓಕೆ ದೆನ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸರಿ, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಇನ್ನೊಂದು ವಿಷಯ, ಆದಷ್ಟು ಬೇಗ ನಿಮಗೆ ಡೌನ್ಲೋಡ್ ಎಲ್ಲ ಸರ್ಟಿಫಿಕೇಟ್ ಎಲ್ಲ ರಿಸೀವ್ ಆದ ತಕ್ಷಣ ತಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸಲ್ಲಿ ನಿಮ್ಮ HODಯಲ್ಲಿ ಹೋಗಿ ಒಂದು ಸಾಫ್ಟ್ ಕಾಪಿ ಒಂದು ಹಾರ್ಡ್ ಕಾಪಿ ಸರ್ಟಿಫಿಕೇಟ್ನ ನೀವು ಕಂಪಲ್ಸರಿಯಾಗಿ ಸಬ್ಮಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ರೈಟ್, ಅದು ಯಾರೂ ಕೇಳೋದಿಲ್ಲ, ನೀವಾಗೇ ಹೋಗಿ ಸಬ್ಮಿಷನ್ ಮಾಡಲೇಬೇಕಾಗುತ್ತೆ. ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಗೈಡ್ಲೈನ್ಸ್ ಪ್ರಕಾರ ನೀವು ಸಬ್ಮಿಟ್ ಮಾಡಲೇಬೇಕು. ರೈಟ್, ಓಕೆ ದೆನ್ ಥ್ಯಾಂಕ್ ಯು.